ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ ಚಾನಲ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ಹೊಸಕೋಟೆ ಗ್ರಾಮ ಪಂಚಾಯತಿಗೆ ಮುತ್ತಿಗೆ. ಹರಪನಹಳ್ಳಿ ತಾಲೂಕಿನ ಹೊಸಕೋಟೆ ಗ್ರಾಮ ಪಂಚಾಯತಿಗೆ ಭಾರತ ಕಮ್ಯುನಿಸ್ಟ್ ಪಕ್ಷ ಹಾಗೂ ವಿವಿಧ ಸಂಘಟನೆಗಳಿಂದ ವಿವಿಧ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಿ ಮನವಿ ನೀಡಲಾಯಿತು. ತಾಲೂಕು ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿ ಕೆರೆಗುಡಿಹಳ್ಳಿ ಹಾಲೇಶ್ ಮಾತನಾಡಿ, ಕೆರೆಗುಡಿಹಳ್ಳಿಯಲ್ಲಿ ಮೂಲಭೂತ ಸೌಕರ್ಯಗಳಾದ ವಸತಿ ರಹಿತ ಹಾಗೂ ನಿವೇಶನ ರಹಿತ ಫಲಾನುಭವಿಗಳ ಸಮೀಕ್ಷೆ ನಡೆಸಿ ಅರ್ಹ ಫಲಾನುಭವಿಗಳಿಗೆ ಆಶ್ರಯ ಕಲ್ಪಿಸಬೇಕು. ಕೆರೆಗುಡಿಹಳ್ಳಿಯಿಂದ ಹೊಸಕೋಟೆವರೆಗೆ ರಸ್ತೆ ರಿಪೇರಿ ಮಾಡಿಸಬೇಕು. ಬಡವರಿಗೆ ಹಕ್ಕುಪತ್ರಗಳನ್ನು ನೀಡಬೇಕು. ಕೆರೆಗುಡಿಹಳ್ಳಿ ಗ್ರಾಮದಿಂದ ದಿದ್ದಿಗೆ ಕಲ್ಲೇಶಪ್ಪನ ಮನೆಯವರೆಗೆ, ಉಮೇಶಪ್ಪರ ಮನೆಯವರೆಗೆ, ಬಸಯ್ಯನ ಮನೆಯಿಂದ ದೇವಿರಮ್ಮನ ಕಣದವರೆಗೆ, ಕುರುಬರ ನಿಂಗಪ್ಪರ ಮನೆಯಿಂದ ಭೋವಿ ವೆಂಕಪ್ಪನ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ ಮಾಡಬೇಕು. ಗ್ರಾಮದಲ್ಲಿ ಸರ್ಕಾರಿ ಜಾಗ ಗುರುತಿಸಿ ಶಾಲಾ ಗ್ರಂಥಾಲಯ ಹಾಗೂ ನಿವೇಶನ ನಿರ್ಮಾಣ ಮಾಡಬೇಕು. ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಬಡವರಿಗೆ ಕೆಲಸ ನೀಡಬೇಕು. ಅಂಗನವಾಡಿ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಆಗ್ರಹಿಸಿ ಪಿಡಿಒ ಹಾಗೂ ಅಧ್ಯಕ್ಷರಿಗೆ ಮನವಿ ನೀಡಿದರು. ತಾಲೂಕು ಅಂಗನವಾಡಿ ಮಹಿಳಾ ಅಧ್ಯಕ್ಷೆ ಟಿ ಬಸಮ್ಮ ಮಾತನಾಡಿ, ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 7 ಅಂಗನವಾಡಿ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯವಿಲ್ಲ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ವಿದ್ಯುತ್ ಹಾಗೂ ನೀರಿನ ವ್ಯವಸ್ಥೆ ಮಾಡಬೇಕು. ನಮ್ಮ ಊರಿನಲ್ಲಿ ಅನೇಕ ಸ್ತ್ರೀ ಸಂಘಗಳಿವೆ, ಮಹಿಳಾ ಭವನ ಕಟ್ಟಿಸಿಕೊಡಬೇಕು ಎಂದು ಮನವಿ ಮಾಡಿದರು. ಪಿಡಿಒ ಸಂಗಪ್ಪ ಮನವಿ ಸ್ವೀಕರಿಸಿ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಅಂಗನವಾಡಿಗಳಿಗೆ ಸರ್ಕಾರದ ಆದೇಶದಂತೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು 1 ವಾರದಲ್ಲಿ ನೀಡಿ ಸಮಸ್ಯೆ ಬಗೆಹರಿಸಿಕೊಡುತ್ತೇನೆ ಎಂದರು. ನರೇಗಾ ಯೋಜನೆಯಡಿ ಮಹಿಳಾ ಘಟಕ ನಿರ್ಮಿಸಿಕೊಡುತ್ತೇವೆ. ಎಲ್ಲ ಕಾಮಗಾರಿಗಳನ್ನು ಯೋಜನೆಗೆ ಸೇರಿಸಿ ಸಂಬಂಧಪಟ್ಟ ಇಲಾಖೆಗೆ ಸಂಪರ್ಕಿಸಿ ಕೆಲಸಗಳನ್ನು ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕರಿಬಸಪ್ಪ, ಯು. ಎಂ. ವೀರಯ್ಯ, ಡಿ. ಮರಳುಸಿದ್ದಪ್ಪ, ಜಿ. ಗಂಗಮ್ಮ, ಅಂಬುಜಾಕ್ಷಿ, ಹರಿಯಮ್ಮನಹಳ್ಳಿ ಬಸವರಾಜ್, ಹಗರಿಗುಡಿಹಳ್ಳಿ ಶಿವರಾಜ್, ಯರಬಳ್ಳಿ ಅಭಿಷೇಕ್, ಗ್ರಾಮ ಪಂಚಾಯಿತಿ ಸದಸ್ಯರು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ ಚಾನಲ್. ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಹಾಗೂ ಲೈಕ್, ಕಮೆಂಟ್ ಮಾಡಿ. ಧನ್ಯವಾದಗಳು. ಈಗ ಅದನ್ನು PRD ವಹಿಸ್ಬಿಟ್ಟಿದ್ದಾರೆ. PRD ವಹಿಸಿರೋದ್ರಿಂದ ಅವರೇ ಬಂಡವಾಳ ಹಾಕಿ ಅದನ್ನು ನಿರ್ಮಾಣ ಮಾಡ್ತಾರೆ. ನಾವು ಪೇಪರ್ ಕಾಲ್ ಮಾಡ್ಬೇಕಷ್ಟೇ. ಈಗ ಅದು ಒಂದು ಮತ್ತು ಇಲ್ಲಿ ಕಬ್ಬಳ್ಳಿ ಒಂದು ಸ್ಯಾಂಕ್ಷನ್ ಆಗಿದೆ. ಅವೆರಡು ಹಳ್ಳಿಗೂ ನಾವು ಅಷ್ಟೇ ಟೈಮು ಈ ತಿಂಗಳೊಳಗೆ ನಾನು ಪೇಪರ್ ಕಾಲ್ ಮಾಡಿ, ಟೆಂಡರ್ ಕಾಲ್ ಮಾಡಿ ಅದನ್ನು ಅವರಿಗೆ PRD ಅವರಿಗೆ ಹ್ಯಾಂಡ್ ಓವರ್ ಕೊಡ್ತೀವಿ. ಸಂಪೂರ್ಣ ತಾವು ಮನವಿಯನ್ನು ಕೊಟ್ಟಿದ್ದೀರಿ. ಈ ರಸ್ತೆಗಳು ಕೆಲವು ಗ್ರಾಮ ಒಳಗಡೆ ಇರುವಂಥ, ಗ್ರಾಮ ಠಾಣದ ಒಳಗಡೆ ಇರುವಂಥ ರಸ್ತೆಗಳಿದ್ದಾವೆ. ಅವು ಕೂಡ ನಾನು ಏಪ್ರಿಲ್ ತಿಂಗಳಲ್ಲಿ ನರೇಗಾ, ಯಾಕಂದ್ರೆ ನನಗೆ ಇರುವಂಥ ಯೋಜನೆಗೆ ನರೇಗಾ ಯೋಜನೆ ವಸತಿ ರಹಿತ ಮತ್ತು ನಿವೇಶನ ರಹಿತ ಫಲಾನುಭವಿಗಳ ಸಮೀಕ್ಷೆ ನಡೆಸಿ ಅರ್ಹ ಫಲಾನುಭವಿಗಳಿಗೆ ವಸತಿ ಸೌಲಭ್ಯ ತಕ್ಷಣ ಕಲ್ಪಿಸಬೇಕು ಹಾಗೂ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ನಿಯಮಿತವಾಗಿ ಖುದ್ದು ಗ್ರಾಮಕ್ಕೆ ಭೇಟಿ ನೀಡಿ ವಸತಿ ಮತ್ತು ನಿವೇಶನ ರಹಿತ ಸಮೀಕ್ಷೆ ಪಟ್ಟಿಯಲ್ಲಿ ಆನ್ಲೈನ್ ಮುಖಾಂತರ ಸೇರ್ಪಡೆಗೊಳಿಸಲು ಕ್ರಮ ವಹಿಸಬೇಕು. ಕೆರೆಗುಡಿಹಳ್ಳಿಯಿಂದ